ಅಂಜುಮನ್ ಇಸ್ಲಾಂ ಕಮಿಟಿ ರಾಮದುರ್ಗ ಶಹರದ ಹೊಸ ನೋಂದಾಣಿಕೆ ಇದ್ರೊಳಗೆ ನಮಗೊಂದು ಸದರ್ದವರು ಒಂದು ನೋಟಿಸ್ ಕಟ್ ಕಳಿಸಿದ್ರು. ಎಲ್ಲ ಜಮಾತುಗಳಿಗೆ ಕೊಡುವಂಥದ್ದು ನಮ್ಗೆ ವಕ್ಫ್ ಬೋರ್ಡ್ಲಿಂದ ಒಂದು ನೋಟಿಸ್ ಬಂದಿತ್ತು. ಆ ಇದರಿಂದ ಎಲ್ಲ ನಾವು ಕೊಟ್ಕೊಂತ ಎಲ್ಲ ಬಂದಿವಿ. ಬಂದ ಮ್ಯಾಗ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಕೊಂತ ಬಂದಿರಿ ನೀವು? ನಾವು ಫಸ್ಟ್ ಕೊಟ್ಟಿದ್ದು ಗೌರ್ಮೆಂಟ್ ಇದು ವಕ್ಫ್ ಬೋರ್ಡಿಗೆ ನಮ್ಗೆ ಹೊಸ ಸದಸ್ಯ ಸೇರ್ಪಡೆ ಮಾಡ್ಕೊ ಅಂತೇಳಿ ನಾವು ನೋಟಿಸ್ ಕೊಟ್ಟು ಬಂದಿದ್ದೀವಿ. ಸರಿ ಸರಿ HD ಉಸ್ಮಾನಿ ಸರ್, ಆಮೇಲೆ DF ಹಾಜಿ ಸರ್, ನಮ್ಮ ಕಾಕಾರು, ಇವರೆಲ್ಲರೂ ಕೂಡ ಕೇಸಿ ಆಮೇಲೆ ರಾಮದುರ್ಗ ಸೇರಿದ ಅಷ್ಟು ಜಮಾತಿನ ಗುರು ಹಿರಿಯರು ಹೋಗಿ ಕೊಟ್ಟು ಬಂದಿದ್ದೀವಿ ರೀ. ಆ ಇದರಿಂದ ಅವ್ರು ಹೊಳ್ಳಿ ರಿಟರ್ನ್ ನಮಗೆ ಡೇಟ್ 4/2/26 ನಮಗೆ ಹೊಳ್ಳಿ ನೋಟಿಸ್ ಕೊಟ್ಟಾರೆ. ಇದಕ್ಕೆ ಹೊಳ್ಳಿ ನಮಗೆ ಹೊಸ ಸೇರ್ಪಡೆ ಮಾಡ್ಕೊ ಅಂತೇಳಿ ನಮಗೆ ಹೊಳ್ಳಿ ಏನು ಮಾಡಿದ್ರಿ, ಕರೆದು कैसे नए अंजुमन से वक्फ बोर्ड से नोटिस आए, जामा मस्जिद में ऐलान करे। 13 तारीख क्या करे सर, जुम्मा के दिन, जुम्मा दिन का करने के बाद वापस इन्हों क्या कहे, नहीं फलाना ऐसे तारीख को सब जने एक तरफ मिलेंगे कर बोल को बात करे। वापस हमने सभी मेम्बरा को एक तरफ बैठा भी नहीं इन्हों, और इन्हों इसके बारे में पैसे के क्या है, इसमें रकम महीना 20 रुपये कर बोल को इनका ये है, और सदस्य फी 100 रुपये है। इन्हों क्या करे, सदस्य बिना जनरल मीटिंग बुला को इन्हों क्या करे, बरस का 240 रुपये और 100 रुपये कड्डायವಾಗಿ 35 रुपये को कर बोल को दे इन्हों। और डेट भी आज का क्या डे, आज का प्रेस मीट कर को इन्हों एक सदर मेंबरशिप और बाद में उपाध्यक्ष कार्यदर्शी इन्हों सब भी मिला को हमना बोले सो सदर 18/2/2026 ಅದರಿಂದ 23/2026 ಒಳಗೆ कर बोल को हमना डेट देनो। अभी इन्हों डेट क्यों कन्फ्यूज कर रहे हैं, आवाम को क्या गुमराह कर रहे हैं, क्या इन्हों मेंबरशिप नहीं बनाने वाले चाहते। अभी हमें सदर के पास सभी आवाम के लोग ಸರ್, ಈಗಾಗಲೇ ಈ ಚುನಾವಣೆ ಬಗ್ಗೆ ಸದಸ್ಯತ್ವಕ್ಕಾಗಿ ಅಭಿಯಾನ ನಡೆಸಿದ್ದಾರೆ ಸರ್. ಎಲ್ಲ ಜಮಾತಿದವರು ನಡೆಸಿದ್ದಾರೆ, ಒಳ್ಳೆ ಆವಾಮ ಯಂಗ್ಸ್ಟರ್ ನಡೆದಿದ್ದಾರೆ. ಇವ್ರನ್ನ ಕಾರಣಮ್ಮ ಎಲ್ಲ ತೋರಿಸಿದೀವ್ರಿ ಸರ್ ನಾವು ಅಧ್ಯಕ್ಷರಿಗೆ. ಸರ್ ಹಿಂಗಿಂಗ್ ಆಗೈತಿ, ಸ್ವಲ್ಪ ನೋಡ್ರಿ, ಇಲ್ರಿ ಇದು ನನ್ನ ಧೈರ್ಯದಾಗ ಬಂದಿದ್ದಿಲ್ಲ, ಆದರೂ ನೀವು ತೊಗೊಂಬಂದಿರ ಅಂದ್ಮ್ಯಾಗ ಅದಕ್ಕೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ ಅಂತೇಳಿ ಆಜಿಮ್ ಖಾಜಿ ಅವರು ಆಜಿಮ್ ನಕಾರ್ಚಿ ಅವ್ರಿಗೆ ಮತ್ತು ಏನು ಕೊಟ್ಟಿದ್ನಲ್ಲ ತಾಸ್ಕೋ ದಾವಲ್ ಅಂತೇಳಿ ಅವ್ರವ್ರು ಕುಂದಿರಿಸಿ ಮಾತುಕತೆ ಮುಗಿಸ್ಯಾರ. ಅದು ಮುಗಿಸಿದ್ದಕ್ಕೆ ಇವರು ಹೊಳ್ಳಿ ಅಜಿಮ್ ಭಾಯಿ ಅವರು ಡೇಟ್ ತೊಗೊಂಡಿದ್ದಾರೆ, ಅವ್ರು ಮುಟ್ಟುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ. ಈಗಾಗಲೇ ಅವರು ಅಭಿಯಾನ ಶುರು ಮಾಡಿದ್ದಾರೆ ಅಂಜುಮನ್ದವರು. ಸರಿ, ಹೇಗೆ ಅಂತಂದರೆ ವಕ್ಫ್ ಬೋರ್ಡಿಂದ ಏನು ಡೈರೆಕ್ಷನ್ ಇದೆ ಅದರ ಪ್ರಕಾರ ಅವ್ರು ಅಭಿಯಾನ ಶುರು ಮಾಡಿದ್ದಾರೆ. ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಅಭಿಯಾನ ಮಾಡಿದ್ರೆ ನಮಗೂ ಖುಷಿ ಐತೆ ರೀ. ಅವರು ಮಾಡಿದ ಅಂಜುಮನ್ದವ್ರು ಮಾಡಿದ್ರೆ ನಮಗೂ ಖುಷಿ ಐತಿ. ಮಾಡುವಾಗ ಏನೈತಿ, ಎಲ್ಲ ಜಮಾತು ಎಲ್ಲ ಮಸೂತಿ ಒಳಗೆ ಎಲ್ಲರೂ ಕರ್ಕೊಂಬಂದು ಒಂದು ಧೈರ್ಯದಾಗ ಕುಂತು, ಇಲ್ಲ ಎಲ್ಲರೂ ಒಂದು ಜನರಲ್ ಮೀಟಿಂಗರ್ ಮಾಡಲಿ, ಒಂದು ಇಲ್ಲ ಎಲ್ಲ ಜಮಾತಿಗೆ ಇಲ್ಲ ನಾ ಇಂಥ ತಾರೀಖು ಕೊಡ್ತೀನಿ ಬರ್ರಿಯಪ್ಪ ಅಂತೇಳಿ ಒಂದು ಪರ್ಸ್ನಲ್ ಆಗ್ಯಾರ ಒಂದು ರಿಕ್ವೆಸ್ಟ್ ಅವರು ಯಾರಿಗೆ, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಿಗೆ ರಾಮದುರ್ಗ ಅವ್ರಿಗೆ ಪರ್ಸ್ನಲ್ ರಿಕ್ವೆಸ್ಟು ಎಲ್ಲ ಜಮಾತ್ ಅವ್ರಿಗೆ ಹೊಳ್ಳಿ ಎಲ್ಲ ಮಸೂತಿ ಒಳಗೆ ಹೇಳಿ ಇವರು ಹಚ್ಚೆ ಬಂದಾರ. ಹೊಳ್ಳಿ ಬಂದು ಅವ್ರು ಕರೆಸಿ ಒಂದಿಟ್ಟು ಮಾಡಿದ್ರು, ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಇಷ್ಟು ವರ್ಷ ಇಲ್ಲದ ಈಗ ಯಾಕೆ ಅದು ಉದ್ಭವ ಆಯಿತು? ಇದು ನೋಡ್ರಿ, ನಾವು 2022 ತಾಸ್ಮೋ ಶಬ್ಬೀರ್ ನಾನು ಒಂದು ಇದಕ್ಕಿಂತ ಮೊದಲೇ ಒಂದಿಟ್ಟು ಸಣ್ಣ ವಿಷಯ ಇತ್ತು ರೀ. ಅದು ನಾವು ಹೊರಗೆ ನಾವು ಜಗಳ ಮಾಡಿದ್ದಕ್ಕೆ ನಮಗೆ ಅವ್ರಿಗೆ ಒಂದಿಟ್ಟು ಬೇಸಾತ್ರಿ. ಅದು ವಕ್ಫ್ ಬೋರ್ಡ್ಗೆ ಬಂದು ಇವರು ಅರ್ಜಿ ಕೊಟ್ಟು ಬಂದು ಅವು ವಕ್ಫ್ ಬಡ್ದವರು ನಮ್ಗೆ ಕರೆಸಿದ್ರು, क्या शब्बीर भाई ऐसा तुम्हारा फलाना अर्जी है आओ कर बोल। हमें गए वहाँ, जाने के बाद वहाँ चेक करने के बाद सब भी झूठ आता सर। हमें भी सदर इनका को बोले क्या, हमारे मौलाना को, अंजुमन जामा मस्जिद के मौलाना को, उनको बोले जनाब ऐसा सब फलाना लिख को दिए, उनको ज़रा रजिस्ट्रेशन कर को वापस मंगा लो कर बोल। हमें भी उनके भी क्या रिक्वेस्ट, हमें भी गलती मान ले वो तब इन्होंने उसके बारे में उन्होंने नहीं कहे। जनाब को 2 से 3 बार उनको बेलगम को मेरी खुद की गाड़ी लेके गया, सर बोल को लेकर करो, नहीं बोले। भी हमें क्या गए, बेंगलुरु गए, हमें बेंगलुरु जाकर बेंगलुरु शिव साहब को थोड़ा डिस्कस करें। हमें नहीं आते सामने, तुम्हारा पेपर्स क्या है बैला लेकर जाओ, बैले में क्या है पढ़ लो, उसके मुताबिक काम चालू करो। बैला आने के बाद हमें बैला पढ़ ले, 1 अठवाड़ा 2 अठवाड़ा पढ़ ले। भी हमारे ED हमारे हाजी साहब को, उनको भी रिक्वेस्ट करा, उस्मानी सर को, आजिम भाई को, उनको भी बात कर को बारे में शब्बीर भाई तुम काम करो, हमें तुम्हारे पीछे आते हैं बोलो। सभी जमात वाले को भी, उनको सभी मोहल्ले को और सभी मदरसे का मस्जिद को ಇದಕ್ಕಿಂತ ಪೂರ್ವದಾಗ ತಾವು ಅಂಜುಮನ್ ಕಮಿಟಿಯ ಸದಸ್ಯರಿದ್ದರು. ಇದ್ದೀವ್ರಿ. ಕಾರಣ ಏನು ಹೊರಗೆ ಬರಲಿಕ್ಕೆ?
ನಾ ಕಾರಣ ಬರಲಿಕ್ಕೆ ನನಗೆ ಹೊಳ್ಳಿ ಇವರು ನನ್ನ ಹೆಸರು ಮ್ಯಾಗ ಒಂದು ಅಲಿಗೇಷನ್ ಮಾಡಿದ್ರಿ, ಲೆಟ್ರ್ ಹಾಕಿದ್ರು ಯಾವ ವಿಷಯದ ಬಗ್ಗೆ? ಇವರು ರಾಮದುರ್ಗ ವಕ್ ಬೋರ್ಡ್ಲಿಂದ ಇದು ಶುಗರ್ ಫ್ಯಾಕ್ಟ್ರಿಲಿಂದ ರೊಕ್ಕ ತೊಗೊಂಬಂದಾನ ಅಂತೇಳಿ. ನಾ ದಯಮಾಡಿ ಹೇಳ್ತೀನಿ, ಚಮನ್ಶೈಲ್ ಬಾಬಾನ ಹಾನಿ ಮಾಡಿ ಹೇಳ್ತೀನಿ, ನಾ ಅಂಜುಮನ್ಕ ಬ್ಲೇಮ್ ಮಾಡಿಲ್ಲ. ಅಕಸ್ಮಾತ್ ಇವ್ರು ಬರೆದು ಕಳ್ಸ್ಯಾರಲ್ಲ, ಅವ್ರಿಗೂ ಕರ್ಕೊಂಬಂದು ದರ್ಗಾದಾಗ ಕುಂದರ್ಸ್ರಿ, ಅವ್ರ ಕಡೆಯಿಂದ ಹೇಳಿಸ್ಕೊರಿ. ತಾಸ್ಕೊಂಡ್ ಶಬ್ಬೀರ ಇದು ಮಾತಾಡೋಣ, ಅವನು ಕರೆಸ್ರಿ, ನಮಗೂ ಕರೆಸ್ರಿ. ನಾವು ಬ್ಲೇಮ್ ಮಾಡಿಲ್ಲ, ಅಂಜುಮನ್ಕ ನಾವು ಬ್ಲೇಮ್ ಮಾಡಿಲ್ಲ. ನನಗೆ ಹೊರಗೆ ತೆಗಿಯೋಂಥ ಹುನ್ನಾರ ನಡೆಸ್ಕೇಸಿ ತಾವು ಮಾಡುವಂಥ ಕಾರ್ಯ ಕೆಲಸಕ್ಕೆ ಶಬ್ಬೀರ್ ತಾಸ್ಕೊಂಡು ಅಡ್ಡ ಬರಕತ್ತಾನ. ರೊಕ್ಕ ಪೋಲ್ ಆಗಿದ್ದಕ್ಕೆ ನಾವು ಹಿಡಿದು ಕೇಳಾಕತ್ತಿದ್ಗಳೇನ ಇವ್ರಿಗೆ ಒಂದಿಟ್ಟು ಮನಸ್ಸಿಗೆ ನೋವಾಗಿತ್ತು, ಯಾರಿಗೆ ಕಮಿಟಿ ಒಳಗೆ ಇದ್ದವ್ರಿಗೆ. ಅವಾಗ ನಮಗೆ ಇದನ್ನು ತೆಗೆದಕ್ಕೆ ಹೊರಗೆ ಹಾಕ್ಯಾರ ಸರ್. ಈಗ ಕಮಿಟಿಯಾಗ ಅವ್ಯವಹಾರ ಮಾಡೋರು ಯಾರು? ಅದು ನಾವು ವ್ಯಕ್ತಿಗತ ಹೇಳೋಕ್ಕಿಂತ ರೀ, ನಾವು ಅಂಜುಮನ್ ಇಸ್ಲಾಂ ಕಮಿಟಿ ಮೆಂಬರ್ಸ್ಗಳನ್ನ ಅಂತ ಹೇಳ್ಬಿಡ್ತೀವಿ ನಾವು. ಯಾಕಪ್ಪ ಅಂದ್ರೆ ಸದಸ್ಯರೊಳಗೆ ಎಲ್ಲರೂ ಬಂದರು. ಯಾಕೆ ತಪ್ಪು ಒಬ್ಬರು ಮಾಡಿದಕ್ಕೆ ಕಮಿಟಿ ಒಳಗೆ ಎಲ್ಲರಿಗೂ ಬರ್ತೈತಿ, ನಾವೆಲ್ಲರಿಗೂ ಹೇಳೋದು ಒಂದು ಕಡೆಯದಾಗಿ ಏನು ಮಾಡ್ಬೇಕಂತ ಇಲ್ರಿ, ಹೊಸ ನೋಂದಾಣಿಕೆ ಕಾರ್ಯಕ್ರಮ ಚಾಲೂ ಐತ್ರಿ. ಸರಿ, ಎಲ್ಲ ರಾಮದುರ್ಗ ಶಹರದ ಅಷ್ಟು ಸಮಾಜ, ರಾಮದುರ್ಗ ಶಹರದ ಮುಸ್ಲಿಂ ಸಮಾಜ ಬಾಂಧವರು ಅಷ್ಟು ಕೂಡ್ಯಾರ. ಆಮೇಲೆ ಎಲ್ಲ ಮಜೂದಿದ ಉಲ್ಮಾಗಳು ಅವರು ಕೂಡ್ಯಾರ. ಮತ್ತು ಎಲ್ಲರೂ ಕೂಡಿ ಅಭಿಯಾನ ನಡೆಸಿವ್ರಿ. ಆದ್ರೇನ್ರಿ, ನಮ್ಮ ಒಂದಿಟ್ಟು ಮೆಂಬರ್ಗಳು ತಪ್ಪು ಸಂದೇಶ ಕೊಡಕತ್ತಾರ ರಾಮದುರ್ಗ ಮಂದಿಗೆ. ಅದಕ್ಕೆ ದಯಮಾಡಿ ನೀವು ಕೈ ಮುಗಿದು ಕೇಳ್ಕೊತೀನಿ, ತಪ್ಪು ಸಂದೇಶ ಕೊಡಬೇಡ್ರಿ. ಅವರು ನಿಮ್ಮ ಅಂತಮರು ಅದಾರ, ಅವ್ರೇನು ಹೊರಗಿನವ್ರಲ್ಲ, ಅವರು ರಾಮದುರ್ಗದವರು ಅದಾರ. ಹಂಗೇನಾರು ಇತ್ತಪ್ಪ ಅಂದ್ರೆ ಅದು ಐತಿ. ವರ್ಷ ಒಳಗೆ ಇದ್ರಪ್ಪ ನಮ್ಮ ಜೋಡಿ ವ್ಯವಹಾರ ಮಾಡಿದ್ದು ಇತ್ತಪ್ಪ ಅಂದ್ರೆ ರಾಮದುರ್ಗದಾಗ ರೈವಾಸಿ ಇದ್ರಪ್ಪ ಅಂದ್ರೆ ಅವರು ಅಂಜುಮನ್ಕ ಮೆಂಬರ್ ಆಗುವಂಥದ್ದು ಬಹಳ ಹೇಳ್ತೈತಿ. ಅವರು ಏನೋ ಹೊರಗಿನವ್ರಲ್ಲ, ಮುಸಲ್ಮಾನರಂದ್ರೆ ನಾವು ರಾಮದುರ್ಗದವ್ರು. ಅವರು ತರಗುಲ್ದವ್ರು ಇದ್ರೆ ಅದು ರಾಮದುರ್ಗದವ್ರ, ಆಮೇಲೆ ಹಾಳೊಳ್ಳೆಯವ್ರು ಇದ್ರೆ ಅದು ರಾಮದುರ್ಗದವ್ರ. ಒಂದು ವರ್ಷ ಇಲ್ಲಿ ನಮ್ಮ ಜೋಡಿ ವ್ಯವಹಾರ ಮಾಡಿದ್ರೆ ಕನ್ಫರ್ಮ್ ಮಾಡಿ ಅದನ್ನು ಹೇಳ್ತೈತಿ, ಬಯಲ ಹೇಳ್ತೈತಿ. ನಾವು ಹೇಳೋದಿಲ್ಲ, ಬಯಲ ತೊಗೊಂಬ ಅಂತ ತೋರಿಸ್ತೀವಿ ರೀ ಸರ್. ನಮ್ಮ ಕಮಿಟಿ ರಾಮದುರ್ಗ, ಈ ಕಮಿಟಿಯಲ್ಲಿ ಏನು ಅವ್ಯವಹಾರ ನಡೆದೈತಿ? ಅವ್ಯವಹಾರ ಏನು ನಡೆದಿಲ್ಲ ರೀ. ಏನು ನಡೆದಿದೆ ಅಂದ್ರೆ ಅವ್ರಿಗೆ ಗುರ್ತೈತಿ ರೀ, ಎಲ್ಲ ನಿಮಗೂ ಗುರ್ತೈತಿ, ಎಲ್ಲ ನಿಮ್ಗೆ ಎಲ್ಲರೂ ಗುರ್ತೈತಿ ನಿಮ್ಗೆ. ಆದ್ರೆ ಒಬ್ಬರ ಮೇಲೆ ನಮ್ಗೆ ಬ್ಲೇವ್ ಮಾಡೋಕೆ ಸರಿಯಲ್ಲ. ಯಾರು ಗುರ್ತೈತಿ, ಯಾವ ಕಾರಣಕ್ಕಾಗಿ ಇಷ್ಟು ಜನ ಸೇರಿಸಿದ್ರಿ? ಯಾವ ಕಾರಣಕ್ಕಾಗಿ ಸೇರಿಸೋ ಕಾರಣ ಏನು? ಇದು ಕಾರಣ ಏನಂದ್ರೆ ರೀ, ಸೇರಿಸೋದು ಎಲ್ಲರೂ ಈಗ ನೋಡ್ರಿ, ಈಗ ಅಲ್ಲಿ ಎಷ್ಟು 97 ಜನ ಅಷ್ಟು ಅಧ್ಯಕ್ಷ ಇದು ಸದಸ್ಯರು ಅದಾರೆ, 97 ಜನ. ಹಾಂ, ಎಲ್ಲರೂ ನಾವು ನಮ್ದೇನು ರೀ, ಈಗ ನಾವು ಅಲ್ಲಿ ವಕ್ ಬೋರ್ಡ್ ಹೋಗಿದ್ವಿ ಬೆಳಗಾವಕ್ಕೆ. ಹೋದ ನಂತರ ಅಲ್ಲಿ ಏನು ಹೇಳಿದ್ರು ನಮಗೆಲ್ಲ ಕೂಡ, ನೀವು ರಾಮದುರ್ಗ ಟೌನ್ದಾಗ ಯಾರು ಇರಲಿ, ಎಲ್ಲ ಮುಸಲ್ಮಾನ್ ಎಷ್ಟು ಜನ ಬರ್ತಾರೆ, ಅದು ತಬ್ಲೀಗ್ ಆಗಲಿ ಯಾ ಸುನ್ನಿ ಆಗಲಿ, ಎಲ್ಲರೂ ಕೂಡ ನೀವು ಮಾಡ್ಕೊಂಡು ಹೋದ್ರೆ ನಡೀತೈತಿ. ಆಮ್ಯಾಗ ಅದ್ರಾಗ ನೀವೇನು ಸದಸ್ಯ ಇರಬೇಕಂತ ಇಲ್ಲ, ಇರ್ಲಿಕ್ಕಂದ್ರೂ ನಿಮ್ಮ ಹಕ್ಕು ಅಂಜುಮನ್ ಮೇಲೆ ನಡೀತೈತೆ ಅಂತ ನಮ್ಗೆ ಅವ್ರು ವಕ್ ಬೋರ್ಡ್ದವ್ರು ಎಲ್ಲರೂ ಈಗಾಗಲೇ ಅಂಜುಮನ್ದವರು ಅಭಿಯಾನ ನಡೆಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚಲೋ ಐತ್ರಿ. ಅವರು ನಾವು 2 ತಿಂಗಳ ಮುಂಚೆ ಕೆಲಸ ಮಾಡಕ್ತಿದ್ದದ, ಈಗ ಅದನ್ನು ನಮ್ಮ ನೋಡಿ ಅವ್ರು ಮಾಡಕತ್ತಾರೆ, ನಮ್ಗೆ ಹಿಂಗೆ ಅನ್ಸಾಕತೈತಿ. ಅಂದ್ರೆ ವಕ್ ಬೋರ್ಡ್ ಡೈರೆಕ್ಷನ್ ಮೇಲೆ ಮಾಡ್ತಾ ಇಲ್ಲ ಅವರು, ವಕ್ ನಿಮ್ದು ನೋಡ್ಕೊಂಡು ಅವ್ರು ಮಾಡಕತ್ತಾರೆ. ಹೌದು, ನಮ್ಗೆ ಹಂಗೆ ಅನ್ಸಾಕತೈತಿ. ಯಾಕಂದ್ರೆ ಅವ್ರು ಮೊದಲು ಮಾಡ್ತಿದ್ರಿ, ಯಾಕಂದ್ರೆ 100 ಜನ ಅಷ್ಟೇ ಸದಸ್ಯತ್ವ ಇರ್ತಿಲ್ರಿ. ಅವ್ರು ಮಾಡ್ಬೇಕಾದ್ರೆ ಎಲ್ಲರೂ ನಮ್ಮ ರಾಮದುರ್ಗ ಟೌನ್ದಾಗ ಎಷ್ಟು ಜನ ಅದಾರ ರೀ, ಒಂದು 12,000ಲಿಂದ ಹೆಚ್ಚಿಗೆ ಅದಾರ ರೀ ಮಂದಿ ರೀ. ಎಷ್ಟು ಜನ ಅದ್ರ 100 ಜನ ಅದೇ ಅವ್ರು ತೊಗೊಂಡು ಮಾಡಾಕ್ತಾರೆ. ಅವ್ರಿಗೆ ಯಾರು ಬೇಕು ಅವ್ರು ತೊಗೊಂಡು ಮಾಡಾಕ್ತಾರೆ. ಅವ್ರು ನಾವೇನಂತೀವ್ರಿ, 10 ವರ್ಷ ನಾವು ಇವ್ರು ಕೂಡ ಹೋರಾಡಕತ್ತೀವ್ರಿ. 10 ವರ್ಷದಿಂದ ಎಲ್ಲ ಸಮಾಜ ಒಳಗಿಂದ ಎರಡು ಮೆಂಬರ್ ತೊಗೊಂತ ಹೇಳಿದ್ರು ಅವ್ರನ್ನೇನು ಇಂಟ್ರೆಸ್ಟ್ ತೊಗೊಳಕ್ ತಯಾರಿಲ್ಲ. ಅವ್ರಿಗೆ ಯಾರು ಬೇಕು ಅವ್ರು ತೊಗೊಳೋದು, ಅವ್ರು ಯಾರು ಮಾತು ಕೇಳ್ತಾರ ಅವ್ರು ತೊಗೊಂಡು. ಈ ಕೆಲಸ ಇದ್ರ 10 ವರ್ಷಕ್ಕಿಂತ ಪೂರ್ವದಲ್ಲಿ ಮಾಡ್ಬೋದಾಗಿತ್ತಲ್ಲ, ಈಗ ಯಾಕೆ ಬಂತದು? ಈಗ ಯಾಕೆ ಬಂತಂದ್ರೆ ನಾವು ಹೋರಾಡಕತ್ತಿದ್ವಿ ರೀ, 10 ವರ್ಷದಿಂದ ಹೋರಾಡಕ್ತೀವ್ರಿ. ಈಗ ಸ್ವಲ್ಪ ಕಠಿಣ ಹೋರಾಟ ಮಾಡಾಕತ್ತೀವ್ರಿ ಎಲ್ಲ ತೊಗೊಂಡ್ರಿ. ಸರಿ, ಇದು ಸೋಷಿಯಲ್ ಮೀಡಿಯಾ ಬಂದು ನಮಗೆಲ್ಲ ಗೊತ್ತಿಲ್ಲ. ये जो प्रेस कॉन्फ्रेंस हो रहा है, जैसा हमारे 2 भाई बताए कि अंजुमन में ऐसा अव्यवहार हो रहा है, इसके वास्ते क्या है, पूरे शहर को उन्होंने जमा रहे। अल्हम्दुलिल्लाह हमें पूरे शहर वाले, पूरे शहर के जितनी भी जमातें हैं, वो सारी की सारी जमातें जो है ये शब्बीर तासगांव और उनकी जो कमेटी है उनके साथ है। ठीक है, तो हमने उनके अव्यवहार देखने का नहीं है, बल्कि पूरी कौम को लेकर चलने का है। ये अंजुमन जो होती है वो पूरे शहर के एतबार से, पूरे तालुके के एतबार से और एक मुसलमान की फ़िक्र के वास्ते होती हो, तो इस लिहाज से क्या है, हमें इनके साथ में खड़े सो है और हमें इंशाअल्लाह इनका साथ देंगे। और जो नए मेम्बरान बनाने जा रहे हैं, तो हमें भी मेहनत करके क्या है, पूरे लोगों को जो है नए मेंबर बनाने की हमें कोशिश कर रहे हैं। इससे भी पहले कर सकते थे आप, लेकिन ये अभी हमना जाहिर हुआ है,
इससे पहले हमने इसमें इंटरेस्ट नहीं था, ठीक है, तो कर रहे थे उन्होंने, हम काम अच्छा हो रहा समझ को पूरा शहर का है खामोश था, उन भी क्या है इसके बारे में तकरार नहीं कर रहे थे। अब उनके अंदर वाले क्या है, आखिर में उनका- क्या करना चाहते हैं आप? हाँ जी, आखिर में क्या करना चाहते हैं? क्या नहीं, एक अच्छी कमेटी बनाना चाहते हैं, एक अच्छा एक मैसेज देना चाहते हैं कि अंजुमन कैसी होना, जैसा अतराफ के तालुके में हो रहा काम हो रहा, जैसे भाई हमारे पता है बदामी है, मुदोल है, जमखंडी है, धारवाड़ है, बेलगाम की है, तो यहाँ जो अंजुमन कमेटी बन रही तो सारे शहर के एतबार से और हर एक जो है उस अंजुमन कमेटी से खुश है, वैसा जो है हमें भी क्या है एक रामदुर की एक अच्छी कमेटी बनाना चाहते हैं। शुक्रिया।